ನ್ಯೂಸ್ 23 ವತಿಯಿಂದ ಬ್ರೇಕಿಂಗ್ ನ್ಯೂಸ್. ಬೆಳಗಾವಿ ಜಿಲ್ಲೆಯಲ್ಲಿ ಸದ್ಯಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ನ ಯಾವುದೇ ಕೊರತೆ ಇಲ್ಲ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಸಾರ್ವಜನಿಕರಿಗೆ ಭರವಸೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ತೈಲ ಅಭಾವದ ವದಂತಿಗಳಿಂದಾಗಿ ಜನರು ಪೆಟ್ರೋಲ್ ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಲ್ಲುತ್ತಿದ್ದಾರೆ. ಜಿಲ್ಲೆಯಲ್ಲಿ ಸಾಕಷ್ಟು ತೈಲ ದಾಸ್ತಾನು ಲಭ್ಯವಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಜನರು ಗಾಬರಿಯಾಗುವ ಅಗತ್ಯವಿಲ್ಲ ಮತ್ತು ಅಗತ್ಯಕ್ಕಿಂತ ಹೆಚ್ಚು ಸಂಗ್ರಹಿಸಿಟ್ಟುಕೊಳ್ಳಬೇಡಿ ಎಂದು ಮನವಿ ಮಾಡಿದವರು, ಜಿಲ್ಲೆಯ ಎಲ್ಲಾ ಪೆಟ್ರೋಲ್ ಬಂಕ್ಗಳಿಗೆ ನಿರಂತರವಾಗಿ ಇಂಧನ ಸರಬರಾಜು ಮಾಡಲಾಗುತ್ತಿದೆ. ವದಂತಿಗಳಿಗೆ ಕಿವಿ ಕೊಡದೆ ಜಿಲ್ಲಾಡಳಿತದ ಜೊತೆ ಸಹಕರಿಸುವಂತೆ ಅವರು ವಿನಂತಿಸಿದ್ದಾರೆ. ಬಾಟಲಿಗಳಲ್ಲಿ ಪೆಟ್ರೋಲ್ ಮಾರಾಟ ನಿಷೇಧ. ಪೆಟ್ರೋಲ್ ಬಂಕ್ಗಳಲ್ಲಿ ಬಾಟಲಿ ಅಥವಾ ಯಾವುದೇ ಬೀಡಿ ಕ್ಯಾನ್ಗಳಲ್ಲಿ ಪೆಟ್ರೋಲ್ ನೀಡುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ನಿಯಮ ಮೀರಿ ಬಾಟಲಿಗಳಲ್ಲಿ ಪೆಟ್ರೋಲ್ ನೀಡುವ ಪೆಟ್ರೋಲ್ ಬಂಕ್ ಮಾಲೀಕರ ವಿರುದ್ಧ ಪರವಾನಗಿ ರದ್ದತಿಯಂತಹ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಜಿಲ್ಲಾಧಿಕಾರಿಗಳು ಎಚ್ಚರಿಸಿದ್ದಾರೆ. ವದಂತಿ ಹರಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ. ಇಂಧನದ ಅಭಾವದ ಬಗ್ಗೆ ಸುಳ್ಳು ಸುದ್ದಿ ಅಥವಾ ವದಂತಿಗಳನ್ನು ಹರಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು. ಸೋಷಿಯಲ್ ಮೀಡಿಯಾ ಅಥವಾ ಇನ್ನಿತರ ಮಾಧ್ಯಮಗಳ ಮೂಲಕ ಪೆಟ್ರೋಲ್ ಡೀಸೆಲ್ ಖಾಲಿಯಾಗಿದೆ ಎಂಬ ತಪ್ಪು ಮಾಹಿತಿ ಹರಡುವುದನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ. ಸುಳ್ಳು ಸುದ್ದಿಯಿಂದಾಗಿ ಪೆಟ್ರೋಲ್ ಬಂಕ್ಗಳ ಮುಂದೆ ಜನಜಂಗುಳಿ ನಿರ್ಮಾಣವಾಗಿದ್ದು ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಬಾರದೆಂದು ತಿಳಿಸಿದ್ದಾರೆ. ಸಮೀರ್ ಅರ್ಬಾಮಿ, ಗೋಕಾಕ್ ನ್ಯೂಸ್ 23. 2 ದಿವಸದಿಂದ ನಾವು ನಮ್ಮ ಬೆಳಗಾವಿ ನಗರದಲ್ಲಿ ಮುಖ್ಯವಾಗಿ ನೋಡ್ತಾ ಇದ್ದೀವಿ. ಈ ಪೆಟ್ರೋಲ್ ಹಾಗೂ ಡೀಸೆಲ್ ನಮ್ಮ ಪೆಟ್ರೋಲ್ ಬಂಕ್ಗಳಲ್ಲಿ ಪ್ಯಾನಿಕ್ ಬೈಯಿಂಗ್ ಆಗ್ತಾ ಇದೆ. ನಾನು ನಮ್ಮ ಪೊಲೀಸ್ ಆಯುಕ್ತರು ಹಾಗೂ ಎಲ್ಲ ಸೀನಿಯರ್ ಅಧಿಕಾರಿಗಳು IOCL, BPCL, HPCL ಹಾಗೂ ಪ್ರೈವೇಟ್ ಪೆಟ್ರೋಲ್ ಬಂಕ್ಸ್, ಜಿಯೋ ಇರ್ಬೋದು, ಶೆಲ್ ಇರ್ಬೋದು, ನಯಾರ ಇರ್ಬೋದು, ಹಾಗೂ ನಮ್ಮ ಮಂಗಳೂರು ರಿಫೈನರೀಸ್ ಇರ್ಬೋದು, ಎಲ್ಲ ಪೆಟ್ರೋಲ್ ಬಂಕ್ ಓನರ್ಸ್ ಜೊತೆ ಹಾಗೂ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಜೊತೆ ಇವರೆಲ್ಲರ ಜೊತೆ ನಾವು ಮೀಟಿಂಗ್ ಮಾಡಿದ್ದೀವಿ. ಪೆಟ್ರೋಲ್ ಹಾಗೂ ಡೀಸೆಲ್ ಅಲ್ಲಿ ಯಾವುದೇ ಕೊರತೆ ನಮ್ಮ ಜಿಲ್ಲೆನಲ್ಲಿ ಇಲ್ಲ. ನಮ್ಮ ಜಿಲ್ಲೆನೇ ಅಲ್ಲ, ಇಡೀ ಪ್ರಾಂತಕ್ಕೆ ಯಾವುದೇ ಕೊರತೆ ಇಲ್ಲ. ನಾವು ನಮ್ಮ ಜಿಲ್ಲೆನಲ್ಲಿ ಒಟ್ಟು 560 ಪೆಟ್ರೋಲ್ ಬಂಕ್ ಇದ್ದಾವೆ. ನಗರ ವ್ಯಾಪ್ತಿನಲ್ಲಿ ಟೋಟಲ್ 50 ಪೆಟ್ರೋಲ್ ಬಂಕ್ ಇದ್ದಾವೆ. ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಬರೇ 12 ತಾಸು ಒಳಗಡೆ ಬರೋ ರೀತಿನಲ್ಲಿ ನಮಗೆ ಲಾಜಿಸ್ಟಿಕಲ್ ಕೆಪಾಸಿಟಿ ಇದೆ. ಡಿಪೋದಿಂದ ಪೆಟ್ರೋಲ್ ಬಂಕ್ ಬರೋದು ಬರೇ 5 ತಾಸಲ್ಲಿ ಬರೋ ನಮಗೆ ಕೆಪಾಸಿಟಿ ಇದೆ. ನಗರ ಏರಿಯಾದಲ್ಲಿ ಇಡೀ ಜಿಲ್ಲೆನಲ್ಲೇ 12 ತಾಸು ಒಳಗಡೆ ನಮಗೆ ಡಿಪೋದಿಂದ ಪೆಟ್ರೋಲ್ ಬಂಕ್ಗೆ ಸಪ್ಲೈ ಮಾಡೋ ಚೈನ್ ನಮ್ಮದು ಆಕ್ಟಿವೇಟ್ ಇದೆ. ಹೊರಗಡೆಯಿಂದ ನಮ್ಮ ಜಿಲ್ಲೆಗೆ ಬರಬೇಕಂದ್ರೆ 3 ಮೇಜರ್ ಡಿಪೋಸ್ ನಮ್ಮದು ಬೆಳಗಾವಿ, ಹುಬ್ಳಿ ಮತ್ತೆ ಧಾರವಾಡ. ಸೊ ಈ 3 ಪ್ರಾಂತಗಳಿಂದ ಬೆಳಗಾವಿಗೆ ಸಪ್ಲೈ ಆಗುತ್ತೆ. ಈ 3 ಪ್ರಾಂತಗಳ ಡಿಪೋ ಮ್ಯಾನೇಜರ್ ಜೊತೆ ನಾವು ಮಾತಾಡಿದೀವಿ. ನಮಗೆ ಮೇಜರ್ ಇನ್ಪುಟ್ ಸಪ್ಲೈ ಏನ್ ಬರುತ್ತೆ ಅದನ್ನು T+1 ಡೇ, ಇವತ್ತು ನೀವು ಇಂಡೆಂಟ್ ಹಾಕಿದ್ರಂದ್ರೆ ನಾಳೆ ಸಂಜೆ ಒಳಗಡೆ ನಮ್ಮ ಡಿಪೋಗೆ ಬಂದು ಪೆಟ್ರೋಲ್ ಹಾಗೂ ಡೀಸೆಲ್ ಇಲ್ಲಿ ಮುಟ್ಟುತ್ತೆ. ಈ ಸಂದರ್ಭ ಇದ್ದಾಗ ವಿ ರಿಕ್ವೆಸ್ಟ್ ಆಲ್ ದಿ ಸಿಟಿಸನ್ಸ್, ಎಲ್ಲ ನಾವು ಸಾರ್ವಜನಿಕರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ, ಯಾವುದೇ ಪ್ಯಾನಿಕ್ ಬೈಯಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಾವು ರೊಟೀನ್ಲಿ ನೋಡ್ಬೇಕಂದ್ರೆ ಆನ್ ಅ ನಾರ್ಮಲ್ ಡೇ 138 ಕಿಲೋ ಲೀಟರ್ ನಾವು ನಮ್ಮ ಬೆಳಗಾವಿ ನಗರದಲ್ಲಿ ಡೀಸೆಲ್ ಪೆಟ್ರೋಲ್ನು ಕನ್ಸ್ಯೂಮ್ ಮಾಡ್ತೀವಿ. 136 ಕಿಲೋ ಲೀಟರ್ ಅಂದ್ರೆ 136 ಸಾವಿರ ಲೀಟರ್ಗಳನ್ನು ನಾವು ಡೀಸೆಲ್ ನಮ್ಮ ನಗರದಲ್ಲಿ ನಾವು ಸಪ್ಲೈ ಮಾಡ್ತೀವಿ, ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇಷ್ಟು ಡಿಮಾಂಡ್ ಇದೆ ನಮ್ಮ ನಗರದಲ್ಲಿ. ಹಿಂದಿನ 2 ದಿವಸದಲ್ಲಿ ಇದು ಬರೇ ಪ್ಯಾನಿಕ್ ಬೈಯಿಂಗ್. ಇದರಲ್ಲಿ ನಮ್ಗೆ ಏನ್ ಗಮನಕ್ಕೆ ಬಂದಿದೆ ಅಂದ್ರೆ 138 ಸಾವಿರ ಲೀಟರ್ ಬದಲಾಗಿ ಒಂದೇ ದಿವಸದಲ್ಲಿ 262 ಸಾವಿರ ಲೀಟರ್ ಖರೀದಿ ಮಾಡ್ತಾ ಇದ್ದಾರೆ ನಿನ್ನೆ ಒಂದು ದಿನದಲ್ಲಿ. ಇದರಲ್ಲಿ 2 ವಿಚಾರಗಳು ಹೊರಗಡೆ ಬರ್ತವೆ. ಒಂದು, ಜನರಲ್ಲಿ ಪ್ಯಾನಿಕ್ ಇರ್ಬೋದು. ಎರಡನೇದು, ಸ್ಟಾಕ್ ಮಾಡ್ತಾ ಇರ್ಬೋದು, ಹೋರ್ಡಿಂಗ್ಗೆ ನಾವು ಅವಕಾಶ ಮಾಡಿ ಕೊಡಲ್ಲ. ಬಾಟಿಲಲ್ಲಿ ಬಂದು ನಾವು ಪೆಟ್ರೋಲ್ ತಗೊಳ್ತೀವಿ ಅಂದ್ರೆ ನಾವು ಸಪ್ಲೈ ಕೊಡಲ್ಲ. ನಿಮ್ಮ ಗಾಡಿಗೆ ಬರಬೇಕು, ನಿಮ್ಮ ಗಾಡಿನಲ್ಲಿ ಹಾಕ್ಸ್ಕೋಬೇಕು, ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಾಕ್ಸ್ಕೋಬೇಕು. ಇದನ್ನು ಹೊರತುಪಡಿಸಿ ಒಂದೆರಡು ನಿಮಿಷ ನಾನು ಮುಗಿಸ್ತೇನೆ, ಎರಡು ನಿಮಿಷದಲ್ಲಿ ಮುಗಿಸ್ತೇನೆ.
ನಿಮ್ಮ ಸಲಹೆಗಳನ್ನು ನಾನು ಸ್ವೀಕಾರ ಮಾಡ್ತೀನಿ. ನನ್ನ ಎರಡು ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ತೀನಿ. ಪ್ಯಾನಿಕ್ ಬೈಯಿಂಗ್ ಮಾಡಬಾರ್ದು. ಪ್ಯಾನಿಕ್ ಬೈಯಿಂಗ್ ಅವಶ್ಯಕತೆನೇ ಇಲ್ಲ. ಸಪ್ಲೈ ಚೈನ್ ಪ್ರಾಬ್ಲಮ್ ಇಲ್ಲ. ಹೊರಗಡೆಯಿಂದ ಪೆಟ್ರೋಲ್ ಡೀಸೆಲ್ ನಮ್ಮ ಜಿಲ್ಲೆ ಒಳಗಡೆ ಬರೋನಲ್ಲಿ ಪ್ರಾಬ್ಲಮ್ ಇಲ್ಲ. ಡಿಪೋದಿಂದ ಪೆಟ್ರೋಲ್ ಬಂಕ್ಗೆ ಬರೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಈ ಸಂದರ್ಭ ಇದ್ದಾಗ ಯಾರು ಪ್ಯಾನಿಕ್ ಬೈಯಿಂಗ್ ಮಾಡಬಾರ್ದು. ವಿ ಎಕ್ಸ್ಪೆಕ್ಟ್ ಆಲ್ ದ ಸಿಟಿಸನ್ಸ್ ಟು ಬಿ ರೆಸ್ಪಾನ್ಸಿಬಲ್ ಅಂಡ್ ಟು ಕನ್ಸ್ಯೂಮ್ ಪೆಟ್ರೋಲ್ ಅಂಡ್ ಡೀಸೆಲ್ ಓನ್ಲಿ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್. ಈಗ ಇಲ್ಲಿ ಬರೋ ಮುಂಚೆ ನಾನು ಮತ್ತೆ ಪೊಲೀಸ್ ಆಯುಕ್ತರು ಜಸ್ಟ್ ಮೀಟಿಂಗ್ ಮಾಡಿದ್ದೀವಿ. ಯಾರಾದರೂ ಬಾಟಿಲ್ ಅಲ್ಲಿ ಈಗಿಂದ ತಗೊಳ್ತಾ ಇದ್ದಾರೆ ಅಂದ್ರೆ ನಾವು ಅವರಿಗೆ ಸಪ್ಲೈ ಕೊಡಲ್ಲ. ಬಾಟಿಲ್ ತಗೊಂಡು ಬರಬೇಡ. ನೀವು ನಿಮ್ಮ ಗಾಡಿನಲ್ಲಿ ಬಂದಿದ್ದೀರ ಅಂದ್ರೆ ಎಷ್ಟು ಬೇಕೋ ಅಷ್ಟು ಡೀಸೆಲ್ ಹಾಗೂ ಪೆಟ್ರೋಲ್ ಕೊಡೋ ಕೆಪಾಸಿಟಿ ನಮ್ಮ ಸಿಸ್ಟಮ್ಗೆ ಇದೆ, ಅಷ್ಟು ಕೊಡ್ತೀವಿ. ಪ್ಯಾನಿಕ್ ಬೈಯಿಂಗ್ ಮಾಡಬಾರ್ದು ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತೀವಿ. ಇದರಲ್ಲಿ ಬೇರೆ ವಿಚಾರನೇ ಇಲ್ಲ. ಇದೆಲ್ಲ ಏನಿದೆ ಇದರೆಲ್ಲ ಏನಿದೆ ಬಹಳ ಸಿಂಪಲ್ ಪಾಯಿಂಟ್. ಬಂಕ್ ಯಾವಾಗ ಕ್ಲೋಸ್ ಆಗುತ್ತೆ? ಪ್ರತಿ ಬಂಕ್ ಅಲ್ಲಿ 20 ಕಿಲೋ ಲೀಟರ್ ಕೆಪಾಸಿಟಿದು ಟ್ಯಾಂಕ್ ಇರುತ್ತೆ. 20 ಕಿಲೋ ಲೀಟರ್ ಖಾಲಿ ಆದಾಗ 10, 15 ಕಿಲೋ ಲೀಟರ್, 16 ಕಿಲೋ ಲೀಟರ್ ಖಾಲಿ ಆದಾಗ ಅವ್ರು ಇಂಡೆಂಟ್ ಪ್ಲೇಸ್ ಮಾಡ್ತಾರೆ. ಇಂಡೆಂಟ್ ಯಾವಾಗ? ಬೆಳಿಗ್ಗೆ ಡೇ ಲೈಟ್ ಅಲ್ಲೇ ಪೆಟ್ರೋಲ್ ಡೀಸೆಲ್ ಮೂವ್ಮೆಂಟ್ ಆಗಬೇಕು. ಬೆಳಿಗ್ಗೆ ಪ್ಲೇಸ್ ಮಾಡಿದ ನಂತರ ಸಂಜೆ ಒಳಗಡೆ ನಿಮಗೆ 5, 6, 8 ಅವರ್ಸ್ ಒಳಗಡೆ ಸಪ್ಲೈ ಆಗುತ್ತೆ. ಪೆಟ್ರೋಲ್ ಬಂಕಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ಬರುತ್ತೆ. ಸಂಜೆ ಸಡನ್ಲಿ ಬಂದು ಎಲ್ಲರೂ ಸಡನ್ಲಿ ಒಂದು 25 ಕಿಲೋ ಲೀಟರ್ 30 ಕಿಲೋ ಲೀಟರ್ ಖಾಲಿ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಆವಾಗ ಇಡೀ ರಾತ್ರಿ ನಾವು ಸಪ್ಲೈ ಕೊಡಲ್ಲ. ನೆಕ್ಸ್ಟ್ ನಾವು ಇವತ್ತು IOCLಗೆ, BPCLಗೆ, HPCLಗೆ ಹೇಳಿದೀವಿ, ನೋ ನೈಟ್ ಆಪರೇಷನ್ಸ್. ಆ ಸಿಚುವೇಶನ್ ಇಲ್ಲ, ಆ ಸಂದರ್ಭ ಇಲ್ಲ, ಏನು ಅವಶ್ಯಕತೆ ಇಲ್ಲ, ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಪೆಟ್ರೋಲ್ ಅಂಡ್ ಡೀಸೆಲ್ ಆರ್ ವೆರಿ ಇನ್ಫ್ಲೇಮೇಬಲ್ ಐಟಮ್ಸ್. ಬೆಳಿಗ್ಗೆ ಡೇ ಲೈಟ್ ಅಲ್ಲೇ ಇದರದ್ದು ಮೂವ್ಮೆಂಟ್ ಆಗಬೇಕು, ಟ್ರಾನ್ಸಾಕ್ಷನ್ ಆಗಬೇಕು. ಜನರಲ್ಲಿ ಒಂದೇ ಮನವಿ, ಜಿಲ್ಲಾಧಿಕಾರಿ ಹಾಗೂ CP ಅವರ ಮಾತು ಹಾಗೂ ಎಲ್ಲ ಸೀನಿಯರ್ ಆಫೀಸರ್ಸ್ ನಾವು ಹೇಳ್ತಾ ಇದೀವಿ, ದೇರ್ ಇಸ್ ನೋ ನೀಡ್ ಫಾರ್ ಪ್ಯಾನಿಕ್ ಬೈಯಿಂಗ್. ಯಾವುದೇ ಆತಂಕ ಪಡೋ ಸಂದರ್ಭ ಇಲ್ಲ. ಕೆಲವೊಂದು ಸಿಚುವೇಶನ್ಸ್ ವಿಲಾಸ್ ಅವರೇ, ಕೆಲವೊಂದು ಸಿಚುವೇಶನ್ಸ್ ಇರಬಹುದು. ನಮ್ಮಿಂದ ತಮ್ಮ ನಿರೀಕ್ಷೆ ಏನಿರುತ್ತೆ? ನಾವು ಸ್ಪಷ್ಟೀಕರಣ ಕೊಡಬೇಕು, ಜನರಿಗೆ ಸ್ಪಷ್ಟೀಕರಣ ಕೊಡಬೇಕು. ನಾವು ತಮ್ಮ ಮುಖಾಂತರ ಸ್ಪಷ್ಟೀಕರಣ ಕೊಡ್ತಾ ಇದ್ದೀವಿ. ಸಪ್ಲೈ ಸೈಡ್ ಯಾವುದೇ ಇಶ್ಯೂ ಇಲ್ಲ. ಹೊರಗಡೆಯಿಂದ ಡೀಸೆಲ್ ಪೆಟ್ರೋಲ್ ಒಳಗಡೆ ಬರಲಿಕ್ಕೆ ಇಶ್ಯೂ ಇಲ್ಲ. ಈ ಡಿಪೋದಿಂದ ಪೆಟ್ರೋಲ್ ಬಂಕ್ ಹೋಗ್ಲಿಕ್ಕೆ ಇಶ್ಯೂ ಇಲ್ಲ. ಯಾರಾದರೂ ರೂಮರ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದ್ರೆ CP ಸಾಹೇಬರಿಗೆ ಹೇಳ್ತಾರೆ, ಅವ್ರ ಮೇಲೆ ಸ್ಟ್ರಿಕ್ಟ್ ಕಾನೂನಿನ ಕ್ರಮ ತಗೊಳ್ತೀವಿ. ಇಷ್ಟೆಲ್ಲ ಸ್ಪಷ್ಟೀಕರಣ ನೀಡಿದ ನಂತರನೂ ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ, ಬೇರೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ತಪ್ಪು ಮಾಹಿತಿಯನ್ನು ಹೊರಡಿಸ್ತಾ ಇದ್ದಾರೆ ಅಂದ್ರೆ ಅವರ ಮೇಲೆ ನಾವು ಕಾನೂನಿನ ಕ್ರಮ ತಗೊಳ್ತೀವಿ. ಯಾರಿಗೂ ಸಪ್ಲೈ ಕೊಡಲ್ಲ, ಯಾರಿಗೂ ಸಪ್ಲೈ ಕೊಡಲ್ಲ. ಇವತ್ತಿಂದ ಈ ಸುದ್ದಿಗೋಷ್ಠಿ ಆದ ನಂತರ ನಾವು ಎಲ್ಲರೂ ಆಕ್ಷನ್ ತಗೊಳ್ತಾ ಇದ್ದೀವಿ. ಸುದ್ದಿಗೋಷ್ಠಿಗಂತ ಮುಂಚೆ ತಗೋಬಾರ್ದು. ಎಲ್ಲರಿಗೂ ಸ್ಪಷ್ಟೀಕರಣ ಕೊಟ್ಟಿದ ನಂತರ ಎಲ್ಲರಿಗೆ ತಿಳುವಳಿಕೆ ಇರಬೇಕು. ಅದಾದ ನಂತರ ನಾವೆಲ್ಲರೂ ಕ್ರಮ ವಹಿಸಬೇಕು ಅಂತ ಹೇಳಿ ಆ ದೃಷ್ಟಿಯಿಂದ ಈ ಸುದ್ದಿಗೋಷ್ಠಿ. ಈಗ ನಮ್ಮ ಮಾಧ್ಯಮದ ಮಿತ್ರರು ಒಂದು ಪಾಯಿಂಟ್ ರೇಸ್ ಮಾಡಿದ್ದಾರೆ, ಅದರ ಬಗ್ಗೆನೂ ಹೇಳ್ತೀನಿ. ಮನೆಯಲ್ಲಿ ನೀವು ಪೆಟ್ರೋಲ್, ಡೀಸೆಲ್, ಕಿರೋಸಿನ್ ಸ್ಟಾಕ್ ಮಾಡಲಿಕ್ಕೆ ಇಲ್ಲ. ಯಾಕೆ ಅಂದ್ರೆ ಬಹಳ ಡೇಂಜರಸ್ ಇದೆ, ಬಹಳ ಡೇಂಜರಸ್. ಈ ಸಂದರ್ಭದಲ್ಲಿ ನಾವೆಲ್ಲರೂ ಬುದ್ಧಿಜೀವಿಗಳು, ಪ್ರಜ್ಞಾವಂತರು. ನಾವು ಸ್ವಲ್ಪ ನಮ್ಮ ಪ್ರಜ್ಞೆಯನ್ನು ನಾವು ಇಲ್ಲಿ ಉಪಯೋಗಿಸಬೇಕು. ಜಿಲ್ಲಾಡಳಿತದಿಂದ ನಾವು ಹೇಳ್ತಾ ಇದ್ದೀವಿ, ಯಾವುದೇ ತೊಂದರೆ ಇಲ್ಲ. ಪೆಟ್ರೋಲ್ ಬಂಕ್ಗಳಲ್ಲಿ ಈಗ ನೀವೆಲ್ಲರೂ ಹೋಗಿ ನೋಡಿದ ನಂತರ ಅಲ್ಲಿ ಯಾರು ಇರಬಾರ್ದು, ಯಾರಿಗೆ ಬೇಕೋ ಅವರೇ ಇರಬೇಕು. ಅದು ನನ್ನ ನಿರೀಕ್ಷೆ. ಜನರು ಆ ನಿರೀಕ್ಷೆಗೆ ಸ್ಪಂದಿಸ್ತಾರೆ ಅಂತ ಹೇಳಿ ನನಗೆ ನಂಬಿಕೆ ಇದೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಮಾನ್ಯ DC ಅವರು, ಈ ಪೆಟ್ರೋಲ್ ಕಂಪನಿದು ಪದಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ನಾವು ಒಂದು ಮೀಟಿಂಗ್ ಮಾಡಿದ್ದೀವಿ. ನಮಗೆ ಅವರು ನೀಡಿದ ಮಾಹಿತಿ ಪ್ರಕಾರ ಪೆಟ್ರೋಲ್ ಮತ್ತು ಡೀಸೆಲ್ದು ಯಾವುದೇ ಕೊರತೆ ಇಲ್ಲ. ನಾವು ಅವರಿಗೆ ಕೇಳಿದ್ವಿ, ಸಪ್ಲೈ ಡಿಸ್ಟ್ರಿಬ್ಯೂಷನ್ನಲ್ಲಿ ವಾರ ಶುರು ಆಗೋಕ್ಕಿಂತ ಮುಂಚೆ ಮತ್ತು ಆಮೇಲೆ ನಿಮಗೆ ಯಾವುದೇ ವ್ಯತ್ಯಾಸ ಕಂಡು ಬಂದಿದೆ
ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿ ಯಾವುದೇ ಅವರಿಗೆ ವ್ಯತ್ಯಾಸ ಕೂಡ ಕಂಡು ಬಂದಿಲ್ಲ. ಈಗ ಕೆಲವು ಕಡೆ ಕ್ಯಾನ್ ಮತ್ತು ಬಾಟಲ್ನಲ್ಲಿ ಪೆಟ್ರೋಲ್ ತಗೊಳ್ತಾ ಇದ್ದಾರೆ. ಇವತ್ತು ಸಂಜೆಗೆ ನಾನು 50 ಪೆಟ್ರೋಲ್ ಪಂಪ್ ಓನರ್ ಯಾರಿದ್ದಾರೆ ಬೆಳಗಾವಿ ನಗರದಲ್ಲಿ, ಅವರ ರಿಪ್ರೆಸೆಂಟೇಟಿವ್ ಜೊತೆಗೆ ಒಂದು CP ಆಫೀಸ್ನಲ್ಲಿ ಒಂದು ಮೀಟಿಂಗ್ ಮಾಡ್ತೀನಿ. ಇದು ಸೇಫ್ ಪ್ರಾಕ್ಟೀಸ್ ಇಲ್ಲ. ಪೆಟ್ರೋಲ್ ಈಸ್ ಹೈಲಿ ಇನ್ಫ್ಲೇಮೇಬಲ್ ಮಟೀರಿಯಲ್. ಅದರಿಂದ ಬೆಂಕಿ ಆಯಿತು ಅಂದರೆ ಬಚಾವ್ ಮಾಡೋಕ್ಕೆ ಭಾಳ ಕಷ್ಟ ಇರುತ್ತೆ. ಸೊ ಇದನ್ನು ನಾವು ಒಂದು ಪತ್ರ ಕೂಡ ಆಫೀಷಿಯಲಿ ಅವರಿಗೆ ಬರಿತೀವಿ. ಯಾವುದೇ ಕಾರಣಕ್ಕೂ ಅವರು ಬಾಟಲ್ ಮತ್ತು ಕ್ಯಾನ್ನಲ್ಲಿ ಪೆಟ್ರೋಲ್ ಕೊಡಬಾರ್ದು. ಈಗಾಗಲೇ ನೀವು ಹೇಳ್ದಂಗೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ವದಂತಿಯನ್ನು ಹಬ್ಬಿಸ್ತಾ ಇದ್ದಾರೆ. ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಒಂದು ತಂಡ ಮಾಡಿಕೊಂಡು ನಾವು ಅವರಿಗೆ ನೋಟಿಸಸ್ ಜಾರಿ ಮಾಡ್ತೀವಿ. ಅದು ಪೋಸ್ಟ್ ಡಿಲೀಟ್ ಮಾಡೋಕ್ಕೆ ಹೇಳ್ತೀವಿ ಮತ್ತು ಅವಶ್ಯಕತೆ ಇದ್ದರೆ ಕಾನೂನು ರೀತ್ಯ ಕೂಡ ಅವ್ರ ಮೇಲೆ ಕ್ರಮ ತಗೋತೀವಿ. ಮತ್ತೆ ನೀವು ಲೈವ್ ಹೋಗ್ಬೋದು. ಸೊ ಈಗ LPG ಬಗ್ಗೆ ಇರ್ಬೋದು, ಕಮರ್ಷಿಯಲ್ LPG ಹಾಗೂ ಡೊಮೆಸ್ಟಿಕ್ LPG ಇರ್ಬೋದು, ಜೊತೆಯಲ್ಲಿ ಯಾವುದೇ ಪೆಟ್ರೋಲ್ ಡೀಸೆಲ್ಗೆ ಸಂಬಂಧಪಟ್ಟ ಇಶ್ಯೂಸ್ ಬಂದಾಗ LPGಗೆ ಸಂಬಂಧಪಟ್ಟ ಇಶ್ಯೂಸ್ಗೆ ತಾವು 0831-240-7282 0831-240-7282 ಈ ನಂಬರ್ಗೆ ತಾವು ಕರೆ ಮಾಡಬಹುದು. ಅದಲ್ಲದೆ ಇದು ನಮ್ಮ ಜಿಲ್ಲಾ ಮಟ್ಟದ ಏನು ಹೇಳ್ತೀವಿ ದೂರವಾಣಿ ಸಂಖ್ಯೆ. ಇದಲ್ಲದೆ ನಮ್ಮ 112 ಪೊಲೀಸ್ ನಂಬರ್ ಇದೆ, ಅದಕ್ಕೂ ತಾವು ಫೋನ್ ಮಾಡ್ಬೋದು. ಪೆಟ್ರೋಲ್ ಹಾಗೂ ಡೀಸೆಲ್ ಪೆಟ್ರೋಲ್ ಬಂಕ್ಸಲ್ಲಿ ಏನಾದರೂ ತಮಗೆ ತೊಂದರೆಗಳು ಕಂಡು ಬರ್ತಾ ಇದ್ದಾಗ ತಾವು ದಯವಿಟ್ಟು 112ಗೆ ಕರೆ ಮಾಡಿ. ಧನ್ಯವಾದ.